ಸರ್ ನಾವು ಈಗ 6 ತಿಂಗಳಿಂದ ಇದೇ ಹೋರಾಟ ಮಾಡ್ತಿದ್ದೀವಿ ಸರ್. ನಾವು ಕೂಲಿ ಕಾರ್ಮಿಕರ ಜನಗಳನ್ನೆಲ್ಲ ಕರ್ಕೊಂಡು ಬರ್ರಿ ಇವತ್ತು ಬರ್ತಾರೆ, ಇವತ್ತು ಅಧಿಕಾರಿಗಳು ಬರ್ತಾರೆ ಅಂತ ಈಗ ಒಂದು 6 ತಿಂಗಳಿಂದ ಇದನ್ನೇ ಹೇಳ್ತಿದ್ದೀವಿ ಸರ್. ನಮ್ಮ ಜಿಲ್ಲಾಧಿಕಾರಿಗಳು 3 ದಿನ ಭೇಟಿ ಮಾಡಿದ್ದಾರೆ, ಕೆಲಸ ಆಗಿಲ್ಲ. ಆ ಕೆಲಸ ಆಗಬೇಕು ಅಂದರೆ ಸರ್ ನಮ್ಮ ಬುಡಕಟ್ಟಿಯಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸ್ತೀವಿ. NH4 ನಮ್ಗೆ ಅನ್ಯಾಯ ಆಗಿದೆ. ಒಂದು ನೀರು ಕುಡಿಯೋಕ್ಕೂ ಸಹ ರೋಡ್ ದಾಟಬೇಕು ಸಹ. ನಮ್ಮ ದನ ಕರುಗಳು ನೀರು ಅಂದ್ರು ಅಲ್ಲೇ ಕಟ್ಟೆ ಇದರಲ್ಲೇ ಇರೋದು, ಕಾಡಲ್ಲೇ ಕಟ್ಟಿರೋದು. ಅದರಿಂದಲೇ ನಮ್ಮ ಜೀವನ. ಅದನ್ನ ಬಿಟ್ಟರೆ ಎಲ್ಲೂ ನಾವು ಜೀವನ ಮಾಡೋಕ್ಕಾಗಲ್ಲ ಸರ್. ದಯವಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಹೇಳ್ದಂಗೆ ಕೇಳಿದವರು ನಮಗೆ ಸ್ಪಂದಿಸ್ತಾರ ಅನ್ನೋ ನಮಗೆ ಭಯ ಉಟ್ಕೊಂಡಿದೆ ಸರ್. ನಾವೇನೇ ಮಾಡಿ ಹೋರಾಟ ಮಾಡ್ತೀವಿ. ಇದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಬುಡಕಟ್ಟು ಬಲ್ಲ ಜನಾಂಗ ಎಲ್ಲಿದೆಯೋ ನಾವು ಸೇರಿಸಿ ನಾವು ರೋಡಲ್ಲೇ ಸ್ಟ್ರೈಕ್ ಮಾಡೋದೇ ದಿಟ ಸರ್. ಇದು ಹಿಂಗೆ ಹೇಳ್ತಾ ನಾವು ಮಾತಾಡಲು ಪುತ್ತೂರು ತಾಲೂಕು ಕಾಡುಗೋಲ ಸಂಘದ ಅಧ್ಯಕ್ಷರು ಬಾಲರಾಜ್ ಅಂತ ಹೇಳಿ ನಾವು ಈಗಾಗಲೇ ತುಂಬ 4 ರಿಂದ 5 ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ವಿ. ಬಂದು ಸ್ಪಾಟ್ಗೆ ವಿಸಿಟ್ ಮಾಡಿದರು, ಯಾವುದೇ ಪ್ರಯೋಜನವಾಗಿಲ್ಲ. ಹಾಗಾಗಿ ಇವತ್ತು ಊರಿನ ಗ್ರಾಮಸ್ಥರು ಮತ್ತು ನಮ್ಮ ಪುತ್ತೂರು ತಾಲೂಕು ಕಾಡುಗೋಲರ ಸಂಘ ಸದಸ್ಯರು ಮತ್ತು ನಮ್ಮ ಹಿರಿಯ ಮುಖಂಡರಾದಂಥ ರಾಜಣ್ಣವರು ಮತ್ತು ರವಿಯಣ್ಣವರು ಎಲ್ಲರೂ ಸೇರಿ ಈ ಒಂದು ಮೆರವಣಿಗೆ ಮುಖಾಂತರ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡಲಿಕ್ಕೆ ನಾವು ಇವತ್ತು ಇಲ್ಲಿ ಕೂತ್ಕೊಂಡು ಧರಣಿ ಮಾಡ್ತಾಯಿದ್ವಿ. ಈಗ ನಮ್ಮ ತಾಲೂಕು ದಂಡಾಧಿಕಾರಿಗಳು ಇಲ್ಲಿ ಬಂದು ನಮಗೆ ಭರವಸೆ ನೀಡಿದ್ದಾರೆ. ಸ್ಪಾಟ್ಗೆ ಕರ್ಕೊಂಬಂದು ಪಿ ಡಿ ಬರ್ತಾರಂತ ಇವತ್ತು ಬಂದು ಕರ್ಕೊಂಬಂದು ನಿಮ್ಮ ಸಮ್ಮುಖದಲ್ಲೇ ಒಂದು ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ನಾವು ಕಾಯ್ತಾ ಇದ್ವಿ. ನಮ್ಮ AC ಮೇಡಮ್ ಅವರಿಗೆ ನಮ್ಮ ಇದು ಒಂದು ಏನೋ ಅಭಿಮಾನ, ಒಂದು ವಿಶ್ವಾಸದಿಂದ ಏನೋ ಹೇಳಿದ್ದಾರೆ. ನಮಗೆ ಒಂದು ನಂಬಿಕೆ ಇದೆ ಮಾಡಿಕೊಡ್ತಾರೆ ಅಂತ ಹೇಳಿ ನಾವು ಕಾಯ್ತೀವಿ. ಈ ಕಡೆಯಿಂದ ಆ ಕಡೆಗೆ ದಾಟಲಿಕ್ಕೆ ಮುಂಚೆ ಸರಿಸಮವಾಗಿತ್ತು ಸರ್ ರಸ್ತೆ. ಇವಾಗ ಏನಾಗಿದೆ ಅಂದರೆ 10 ರಿಂದ 15 ಅಡಿ ಹೈಟ್ ಮಾಡಿದ್ದಾರೆ. ಅಲ್ಲಿ ತೆಂಗಿನಕಾಯಿ ಬಿದ್ದರೆ ನಮ್ಮ ತೋಟದಿಂದ ತಗೊಂಬರ್ಲಿಕ್ಕೆ ಮತ್ತು ಕುರಿ ದನ ಹೊಡ್ಕೊಂಡು ಹೋಗ್ಲಿಕ್ಕೆ ಬರಲ್ಲ. ಮತ್ತು ಆ ಕಡೆಯಿಂದ ಬರೋಕ್ಕೆ ಹೋಗಲ್ಲ, ಈ ಕಡೆಯಿಂದ ಹೋಗೋಕ್ಕೆ ಹೋಗಲ್ಲ. ಮತ್ತು ಬಿಡ್ಜು ಅದು ವ್ಯವಸ್ಥಿತವಾಗಿ ಏನೂ ಮಾಡಿಲ್ಲ. ಮಾಡಿಕೊಡ್ತೀನಿ, ಸರಿ ಮಾಡಿಕೊಡ್ತೀನಿ ಅಂತ ಮೇಡಮ್ ಹೇಳಿದ್ದಾರೆ. ಅದು ಯಾವುದೇ ಪ್ರಯೋಜನ ಆಗಿಲ್ಲ. ಮತ್ತು ಕುರಿ ದನ ಹೊಡ್ಕೊಂಡು ಹೋಗ್ಲಿಕ್ಕೆ ನಮ್ಮ ಗ್ರಾಮದಲ್ಲಿ 80 ಕಾಡುಕೊಂಡ್ರೆ ವಾಸ ಮಾಡೋಂಥ ಜಾಗ ಇದು. ಒಂದು 2,500 ರಿಂದ 3,000 ಕುರಿಗಳಿದ್ದಾವೆ ಸರ್. ಇಲ್ಲಿ ಬೆಳಿಗ್ಗೆ ಇದ್ದರೆ ನಮ್ಮದು ಕಾಡುಗೊಳ್ರದಲ್ಲ ಅದೇ ವೃತ್ತಿ. ಕುರಿ ಹೊಡ್ಕೊಂಡು ಹೋಗ್ಲಿಕ್ಕೆ ಹೋಗಲ್ಲ, ಬರೋಕ್ಕೆ ಹೋಗಲ್ಲ ಆ ಕಡೆಯಿಂದ. ಹಾಗಾಗಿ ನಮಗಿದು ಸರಿಯಾಗೋ ತಕ್ಕ ನಾವು ಧರಣಿ ಕೈ ಬಿಡಲ್ಲ. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಉಜ್ಜಜ್ಜಿ ರಾಜಣ್ಣ ಅಂತೇಳಿ ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾದ ರಾಜ್ಯ ಉಪಾಧ್ಯಕ್ಷರು ಮಾತಾಡ್ತಾ ಇದ್ದೀವಿ. ಇದು ಕಾಡುಗೊಲ್ಲರು ಬದುಕ್ತಾ ಇರ್ತಕ್ಕಂಥ ಪ್ರದೇಶ. ಕರ್ನಾಟಕ ರಾಜ್ಯದಲ್ಲಿ ಕಾಡುಗೊಲ್ಲರು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಬುಡಕಟ್ಟಿಗೆ ಸೇರ್ತಕ್ಕಂಥ ಜನಾಂಗ. ಇವರು ಜಾನುವಾರು ಸಾಕಾಣಿಕೆ, ಕುರಿ ಸಾಕಾಣಿಕೆ, ದನ ಸಾಕಾಣಿಕೆ ಇವುಗಳನ್ನೇ ಅವಲಂಬಿಸಿ ಕೃಷಿಯನ್ನು ಮೂಲದಲ್ಲಿ ಬದುಕ್ತಾ ಇರ್ತಕ್ಕಂಥ ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಈ ರಾಜ್ಯದ ಬುಡಕಟ್ಟು ಸಮುದಾಯ. ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದರು ಇಲ್ಲಿ ಪೂರ್ವ ಪಶ್ಚಿಮಾಭಿಮುಖವಾಗಿ ಹೆದ್ದಾರಿಯ ನಿರ್ಮಾಣವನ್ನು ಮಾಡ್ತಾಯಿದ್ದಾರೆ. ಈ ಹೆದ್ದಾರಿಯನ್ನು ದಾಟಿ ಅವರು ಕುರಿ ದನ ನೀರು ಮೇವಿಗಾಗಿ ಹೋಗಬೇಕಾಗಿದೆ. ಈಗಾಗಲೇ ಈ ಕಾಮಗಾರಿ ಪ್ರಾರಂಭವಾಗಿ 4-5 ವರ್ಷಗಳಾಗಿದ್ದರೂ ಕೂಡ ಅವರಿಗೆ ಸರಿಯಾಗಿ ಸಂಚಾರಿ ವ್ಯವಸ್ಥೆಯನ್ನು ಮಾಡಿಲ್ಲ. ದನಗಳ ಮಾರ್ಗ, ಕುರಿ ಮಾರ್ಗ, ಜನ ತಿರುಗಾಡುವ ಎಲ್ಲ ಮಾರ್ಗಗಳನ್ನು ಮುಚ್ಚಿ ಇವರು ಹೆದ್ದಾರಿಯನ್ನು ನಿರ್ಮಾಣ ಮಾಡ್ತಾ ಇರೋದು ಕಾಣ್ತಾ ಇದೆ. ಆದರೆ ದನ ಕುರಿ ಹೊಡ್ಕೊಂಡು ಹೆಂಗೆ ಹೋಗ್ಬೇಕು ಜನ? ನೀರು ನಿಡಿ ಹುಡಿಕೊಂಡು ಹೆಂಗೆ ಹೋಗ್ಬೇಕು ಜನ? ಮೇವು ನೀರನ್ನು, ಅಡವಿ ನೀರು ಮಡಗಿನ ನೀರು ಅಡವಿ ಮೇವನ್ನೇ ಅವಲಂಬಿಸಿ ಬದುಕುತ್ತೆ ಇರ್ತಕ್ಕಂಥ ಈ ಜನಾಂಗನ ಇವರು ಇಡೀ ಬದುಕನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಜೊತೆಗೆ ಭೂಸ್ವಾಧೀನ ಮಾಡ್ಕೊಂಡ್ರೂ ಕೂಡ ಅನೇಕ ಜನಗಳಿಗೆ ಇನ್ನೂ ಕೂಡ ಹಣವನ್ನು ಕೊಟ್ಟಿಲ್ಲ. ಮತ್ತು ಇಲ್ಲಿ ಆಗಬೇಕಾಗಿರ್ತಕ್ಕಂಥ ಸಿವಿಲ್ ಕಾಮಗಾರಿಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಮಾಡದೆ ಅವರು ದನ ಕುರಿಗಳು ತಿರುಗಾಡೋದಕ್ಕೆ ಭಾಳ ಸಮಸ್ಯೆ ಆಗಿದೆ. ಮಳೆ ಬಂದ್ರಂತೂ ಕೂಡ ಅವರಿಗೆ ಇನ್ನಿಲ್ಲದ ಮುಗ್ಗಟ್ಟನ್ನು, ಇನ್ನಿಲ್ಲದ ತಿರುಗಾಟದ ಸಮಸ್ಯೆಯನ್ನು ಇವರು ತಂದಿಕ್ಕಿದರು. ಇವರು ಒಂಥರ ರೀತಿ ಶಾಶ್ವತವಾಗಿ ಟ್ರಾಫಿಕ್ ಬಂದ್ ಮಾಡಿದ ರೀತಿ ಒಳಗಡೆಗೆ ಮಾಡಿ ಈ ಅಲೆಮಾರಿ ಬುಡಕಟ್ಟು ಜನಾಂಗ ಇದು ಸಾಮಾಜಿಕವಾಗಿ ಮತ್ತು ಅದರ ಏನು ಪಶುಪಾಲನಾ ವ್ಯವಸ್ಥೆ ಇದೆಯೋ ಅದು ಒಂದು ರೀತಿಯ ಕರುಪು ಮಾಡೋ ರೀತಿಯಲ್ಲಿ ಇವರು
NHA ಅವರು ಮಾಡಿರೋದು ಅತ್ಯಂತ ಅಕ್ಷಮ್ಯ. ಕೂಡಲೇ ಈಗ AC ಅವರು ಇಲ್ಲಿ ಬಂದು ಭೇಟಿಯಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ PD ಇಲ್ಲಿ ಕರ್ಕೊಂಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಬಂದ ನಂತರ ಇಲ್ಲಿ ಯಾವುದೋ ಒಂದು ಮಾಡಿದ್ದಾರೆ. ಮತ್ತೆ ನಮ್ಮ ಸ್ಥಳೀಯ ಉಪವಿಭಾಗಾಧಿಕಾರಿಗಳು, ಸ್ಥಳೀಯ ಕಂದಾಯಾಧಿಕಾರಿಗಳು ಹೇಳಿರ್ತಕ್ಕಂಥ ಸಾರ್ವಜನಿಕರ ವಿಚಾರಗಳನ್ನು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟ ಸ್ಥಳೀಯ ಅಧಿಕಾರಿಗಳ ನಿರ್ದೇಶನವನ್ನು ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ನಿರ್ಲಕ್ಷ್ಯ ಮಾಡಿರೋದು ಮೇಲ್ನೋಟಕ್ಕೆ ಕಂಡುಬರ್ತದೆ. ಅದನ್ನು ನಾವು ಮತ್ತೆ ಇದು ಮಾಡ್ತೀವಿ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಉಪವಿಭಾಗಾಧಿಕಾರಿಗಳು ಇದನ್ನು ಕೂಲಂಕುಷವಾಗಿ ಗಮನಿಸಬೇಕು ಮತ್ತು ಇಲ್ಲಿ ದನ ಕುರಿ ಓಡಾಡೋದಕ್ಕೆ ಅನುಕೂಲ ಮಾಡಬೇಕು. ಕರ್ನಾಟಕ ರಾಜ್ಯ ಬುಡಕಟ್ಟು ಸಮುದಾಯ ಏನಿದೆ, ಕಾಡುಗೊಲ್ಲ ಸಮುದಾಯ, ಇವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಈ ಸರ್ವಿಸ್ ರೋಡ್ ಮಾಡಬೇಕು. ಸರ್ವಿಸ್ ರೋಡಲ್ಲಿ ಕುರಿ ದನ ಓಡಾಡಬೇಕು, ಒಂದೇ ಅಲ್ಲ ಜನ ಓಡಾಡಬೇಕು. ಜನ ಓಡಾಡೋದಕ್ಕೆ ಇಲ್ಲಿ ಬಸ್ ಶೆಲ್ಟರ್ನ ಇತ್ತು, ಅದನ್ನು ಕೂಡ ಕಿತ್ತೆಸ್ತವ್ರೆ. ಬಸ್ ಶೆಲ್ಟರ್ ಮಾಡಿಕೊಡ್ಬೇಕು. ಸರಿಯಾದ ರೀತಿ ಒಳಗಡೆಗೆ ಈ ಬುಡಕಟ್ಟು ಸಮುದಾಯವನ್ನು ನೀವು ನಡೆಸ